ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮಮ್ಮ ನನಗೆ ಇವತ್ತು ಸ್ವೀಟ್ ತಿನ್ಬೇಕು ಅನಿಸ್ತಾ ಇದೆ. ಹೌದಾ, ಸರಿ, ಹಾಗಿದ್ರೆ ಆನ್ಲೈನ್ ಆರ್ಡರ್ ಮಾಡಿ, ಹಾಫ್ ಅನ್ ಅವರಲ್ಲಿ ಬರುತ್ತೆ. ನನ್ಗೆ ಅದೆಲ್ಲ ಬೇಡ, ನೀನೇ ಮಾಡ್ಕೊಡ್ಬೇಕು. ಅಮ್ಮಂಗೆ ಸುಸ್ತಾಗಿದೆ, ಹಠ ಮಾಡಬಾರ್ದು. ನಿಂಗೆ ಯಾವ ಸ್ವೀಟ್ ಬೇಕು ಹೇಳು, ಆನ್ಲೈನ್ ಆರ್ಡರ್ ಮಾಡ್ತೀನಿ. ಹಾ, ಅದ್ರ ಜೊತೆಗೆ ಪಿಜ್ಜಾ. ಸಾಧನಾ, ಮಗು ಅಷ್ಟು ಆಸೆಯಿಂದ ಸ್ವೀಟ್ ಕೇಳ್ತಾ ಇದೆ, ಮಾಡ್ಕೊಡಕ್ಕಾಗಲ್ವಾ? ಧೃತಿ ಪುಟಿ, ಬೇಜಾರು ಮಾಡ್ಕೋಬೇಡ. ನಿಂಗೆ ಇವತ್ತು ಸ್ವೀಟ್ ತಿನ್ಬೇಕು ಅಷ್ಟೇ ತಾನೇ? ಏನ್ ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ. ರಸಗುಲ್ಲ, ಗುಲಾಬ್ ಜಾಮೂನ್, ಶಾವಿಗೆ ಪಾಯಸ. ಕರೆಕ್ಟಾ? ಅಮ್ಮ, ನಂಗೆ ಸ್ವಲ್ಪ ದುಡ್ಡು ಬೇಕು, ಕೊಡು. ದುಡ್ಡ ನನ್ನ ಹತ್ರ ಎಲ್ಲಿರುತ್ತೆ? ಹೋಗಿ ನಿಮ್ಮ ಅಪ್ಪನ್ನ ಕೇಳು. ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಕೇಳಿದ್ರು ನನಗೆ ಬೈತಾರೆ, ನಿನ್ಗೆ ಗೊತ್ತು ತಾನೆ. ಸರಿಯಾದ ರೀಸನ್ ಕೊಟ್ಟು ಆ ದುಡ್ಡನ್ನ ಸರಿಯಾಗಿ ಖರ್ಚು ಮಾಡಿದ್ರೆ ಯಾಕೆ ಕೊಡಲ್ಲ? ನನಗೆ ಸರಿ ಅನ್ಸೋದು ಅವ್ರಿಗೆ ಸರಿ ಅನ್ಸಲ್ವಲ್ಲ. ಏನೇ ಇದು ಗಲಾಟೆ? ಇನ್ನೇನು, ಎಲ್ಲ ಮಾಮೂಲಿ. ನಿಮ್ಮ ಮಗಳಿಗೆ ದುಡ್ಡು ಬೇಕಂತೆ, ಯಾಕೆ ಏನು ಅಂತ ಸರಿಯಾಗಿ ವಿಚಾರಿಸಿ ಆಮೇಲೆ ಕೊಡಿ. ಯಾಕಾದ್ರೂ ಆಗಿರ್ಲಿ, ₹1 ಕೊಡಲ್ಲ ಅಂತ ಹೇಳ್ಬಿಡ ಅವಳಿಗೆ. ಅಪ್ಪ, ತುಂಬಾ ಅರ್ಜೆಂಟ್ ಇದೆ. ಏನಮ್ಮ ಅಂತ ಅರ್ಜೆಂಟು? ಯಾವ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಎಲ್ಲಿ ಪಾರ್ಟಿ ಮಾಡಬೇಕು? ಇಷ್ಟು ವರ್ಷ ಆಯ್ತು, ನೀನು ನಿಮ್ಮ ಅಣ್ಣಂದಿರು ₹1 ಸಂಪಾದನೆ ಮಾಡಿ ತಗೊಂಬಂದು ನನ್ನ ಕೈಲಿ ಕೊಟ್ಟಿದ್ದೀರಾ? ಇರೋ ದುಡ್ಡನ್ನ ನೀರಿನ ತರ ಖರ್ಚು ಮಾಡ್ತಾ ಇದ್ದೀರಾ. ₹1 ಕೊಡಲ್ಲ, ಹೋಗು. ಇದಕ್ಕೆ ನನ್ನ ಅಪ್ಪನ ಹತ್ರ ದುಡ್ಡು ಕೇಳಲ್ಲ ಅಂತ ಹೇಳಿದ್ದು. ಅಪ್ಪ, ಇವಾಗ ಏನ್ ದುಡ್ಡು ಕೊಡ್ತೀರೋ ಕೊಡಲ್ವಾ? ಕೊಡಲ್ಲ ಅಂತ ಹೇಳಿದ್ನಲ್ಲ, ಹೋಗೋ ಕೆಲಸ ನೋಡು. ಕೊಡಲ್ವಾ? ಓಕೆ ಫೈನ್, ನಿಮ್ ದುಡ್ಡು ನನಗೆ ಬೇಕಾಗಿಲ್ಲ. ಅದಕ್ಕೆ ನಂಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟು ಬೇಕು? ಒಂದು 20,000 ಬೇಕಿತ್ತು. ಅದಕ್ಕೆ ಅಷ್ಟೇ ತಾನೆ, ಟ್ರಾನ್ಸ್ಫರ್ ಮಾಡ್ತೀನಿ. ಆಗಿದೆ. ಏನೋ ನನ್ನ ಕಣ್ಣು ಮುಂದೆ ಬೆಳೆದ ಹುಡುಗಿ ಅವ್ಳ ಕಷ್ಟ ನೋಡಕ್ಕಾಗದೆ ನಾ ಮನೆ ಸೊಸೆ ಮಾಡ್ಕೊಳ್ಳವ ಅಂತ ನೋಡಿದ್ರೆ ಸೊಕ್ಕಲ್ಲಿ ಮಾತಾಡ್ತೀಯ, ಸೊಕ್ಕಲ್ಲಿ. ರಾಮಯ್ಯ, ನನ್ ಬಡ್ಡಿ ವ್ಯವಹಾರ ಹೆಂಗದೆ ಅಂತ ನಿನಗೂ ಗೊತ್ತಿದೆ. ಇವತ್ತು ಈ ಮಗಳು ತಗೊಂಡ್ರ ಸಾಲನ ಅದ್ ಹೆಂಗ್ ತೀರಿಸ್ತಾಳ ನಾನು ನೋಡ್ತೀನಿ. ಅವಳು ಹೂ ಕಟ್ಟಿ ಈಗ ಸಂಪಾದನೆ ಮಾಡೋ ದುಡ್ಡಲ್ಲಿ ಮನೆಗೂ ಕೊಟ್ಟು ನಿನ್ ಮಕ್ಕಳಿಗೆ ಉಣ್ಣಾಕಿಟ್ಟು ನಿನ್ನ ಔಷಧಿಗೂ ಇಟ್ಟು ನನಗೆ ಅಸಲು ಕಟ್ತಾಳ ಇಲ್ಲ ಬಡ್ಡಿ ಕಟ್ತಾಳ ಅಂತ ನೋಡೇ ಬಿಡ್ತೀನಿ. ಇವ್ ರಮಯ್ಯ, ನೀನು ಹಿಂಗೆ ಮನೇಲೆ ಕುಂತಿದ್ರೆ ಕಾಯಿಲೆ ಹೆಚ್ಚಿಸ್ಕೊಂತೀಯ ಅಷ್ಟೇ. ಒಂದು ಕೆಲಸ ಬಂದೈತೆ, ಬತ್ತೀಯಾ? ಇಲ್ಲ ಕಣಪ್ಪ, ನನ್ನ ಮಗಳು ನೀನು ಎಲ್ಲೂ ಹೋಗಬೇಡ ಅಂತ ಆರ್ಡ್ರ್ ಮಾಡಿಬಿಟ್ಟವಳು. ಕೈ ತುಂಬ ದುಡ್ಡು ಸಿಗುತ್ತೆ ಕಣಯ್ಯ. ತುಂಬ ದಿನದಿಂದ ಬೀಗ ಹಾಕಿದ ಮನೆ, ಸಂಪು ಟ್ಯಾಂಕು 2 ಕ್ಲೀನ್ ಮಾಡೋಕೆ ಹೇಳಿದ್ದಾರೆ. 30,000ಕ್ಕೆ ಮಾತಾಡಿದ್ದೀವಿ. 30,000. 30,000? ಹ್ಞೂ ಕಣಯ್ಯ, ನೀನು ಬಂದರೆ 10,000 ಹಂಚ್ಕೊಳ್ಳೋಣ, ಇಲ್ಲ ಅಂದರೆ ನಾವಿಬ್ಬರೇ ಹೋಗಿ ಮಾಡ್ಕೊಂಬತ್ತೀವಿ. ಸರಿ, ಬಂದೆ. ಗುಡ್ ಮಾರ್ನಿಂಗ್ ಸರ್. ಬಾ ಕುಮಾರ್, ನಿಂಗೋಸ್ಕರನೇ ಕಾಯ್ತಿದ್ದೆ. ಇದಿಷ್ಟು ಫೈಲ್ಗಳಿಗೆ ಸೈನ್ ಮಾಡಬೇಕಾಗಿತ್ತು. ಆಗತ್ತೆ. ಅಪ್ಪ, ಏನ್ ತೀರ್ಥ? 1 ನಿಮಿಷ ಬನ್ನಿಪ್ಪ. ಬಂದೆ. ಓಹೋ, ಏನಪ್ಪ ಗಮರ, ಚೆನ್ನಾಗಿದೆಯಾ? ಗಮಾರ್ ಅಲ್ಲ ಸರ್, ಕುಮಾರ್. ಓ, ಕುಮಾರ್ ಅಲ್ವಾ, ಮರ್ತೇ ಬಿಟ್ಟಿದ್ದೆ. ಏನ್ ಸಮಾಚಾರ? ಸರ್, ನಿಮ್ ಸೈನ್ ಬೇಕಾಗಿತ್ತು. ಸೈನ್ ತಾನೆ? ಹ್ಞೂ ಸರ್. ಹೇಳಪ್ಪ, ಮಾಡ್ತೀನಿ. ನನಗೂ ವಯಸ್ಸಾಯಿತು, ಎಲ್ಲ ಜವಾಬ್ದಾರಿ ನೀನು ವಹಿಸ್ಕೊಂಡು ಆದಷ್ಟು ಬೇಗ ನನಗೆ ರಿಟೈರ್ಮೆಂಟ್ ಕೊಟ್ಬಿಡಪ್ಪ ಅಂತ ನನ್ನ ಮಗನಿಗೆ ಬೇಕಾದಷ್ಟು ನಾನು ಕೇಳ್ಕೊಂಡಿದ್ದೀನಿ. ರಾಜಕೀಯದಲ್ಲಿ ನಾನು ನನ್ನ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಫ್ಯಾಕ್ಟ್ರಿ ಜವಾಬ್ದಾರಿ ಎಲ್ಲ ನಿನಗೋಯಿಸಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ನನ್ನ ಕಷ್ಟ ನಾನು ಹೇಳ್ಕೊಳ್ತಾ ಇದ್ರೆ ಯಾವ ರೀತಿ ನಗ್ತಾನೆ ನೋಡಯ್ಯ, ನೋಡು. ಅದು ಸರಿ, ಫ್ಯಾಕ್ಟ್ರಿ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ನಿಮ್ಗೆ ಗೊತ್ತಲ್ಲ ಸರ್, ಪ್ರತಿ ವಾರ ನಮ್ಮ ಕಂಪ್ನಿ ಪ್ರೋಗ್ರೆಸ್ನ ಮೇಲ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಗಮನಿಸ್ತಾ ಇದ್ದೀನಪ್ಪ, ಎಲ್ಲ ಗಮನಿಸ್ತಾ ಇದ್ದೀನಿ. ನೀನೇನೋ ಫ್ಯಾಕ್ಟ್ರಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ಆದರೆ ಲೆಕ್ಕದ ವಿಷಯದಲ್ಲಿ ಯಾಕೋ ಸ್ವಲ್ಪ
ಹಳಿ ತಪ್ತಾ ಇರೋ ಥರ ನನಗೆ ಕಾಣಿಸ್ತಾ ಇದೆ. ಯಾಕಪ್ಪ, ಏನಾಯ್ತು? ಈ ಸಾರಿ ಮೇಲಾಕಿದೆಯಲ್ಲ, ಅದರಲ್ಲಿ 15 ಲಕ್ಷ ರೂಪಾಯಿ ಖರ್ಚು ತೋರಿಸಿದ್ಯಾ. ಯಾರಿಗೋಸ್ಕರ ಖರ್ಚು ಮಾಡಿದ್ಯಾ, ಯಾತಕ್ಕೋಸ್ಕರ ಖರ್ಚು ಮಾಡಿದ್ಯಾ ಅಂತ ಏನಾದರೂ ಡೀಟೇಲ್ಸ್ ಹಾಕಿದ್ಯಾ? ಅಪ್ಪ, ಆ ದುಡ್ಡು ನಾನು ತಗೊಂಡೆಪ್ಪ. ಹಲೋ ಹಲೋ ಸುಮ್ಮಿ, ನಿಮ್ಮಪ್ಪ ಶಂಕರಣ್ಣ ಜೊತೆಗೆ ಗುಂಡಿ ಕ್ಲೀನ್ ಮಾಡೋ ಕೆಲ್ಸಕ್ಕೆ ಹೋಗಿದ್ರಂತೆ ಕಣೆ. ಗುಂಡಿಗೆ ಇಳಿದ್ಬಿಟ್ಟು ವಿಷದ ಗಾಳಿ ಕುಡ್ಬಿಟ್ಟವ್ರೆ. ಎಲ್ರೂ ಆಸ್ಪತ್ರೆ ಕರ್ಕೊಂಡ್ ಬಂದಿದೀವಿ, ಬದುಕುಳಿಯದೆ ಅನುಮಾನ ಅಂತವ್ರೆ. ನೀನ್ ಬಿರ್ನೆ ಬಾ. ಮಂತ್ರಿಗಳ ಬರ್ಡೇ ಸೆಲೆಬ್ರೇಷನ್ ಸಾಮೂಹಿಕ ವಿವಾಹ ಮಾಡಿಸಿದ್ನಲ್ಲಪ್ಪ, ಅಲ್ಲಿ ಬಳಸ್ಕೊಂಡೆ. ಅಲ್ಲ ಕಣೋ, ಯಾವೊಂದು ಬರ್ತಡೇ ಅಂತ 15 ಲಕ್ಷ ರೂಪಾಯಿ ತಗೊಂಡಿದ್ಯಾ. ಎಲೆಕ್ಷನ್ಗೆ ಬೇರೆ ನಿಂತ್ಕೋಬೇಕು ಅಂತ ಇದೆಯಾ. ಎಲೆಕ್ಷನ್ ಅಂದ್ರೆ ಏನು ಸುಮ್ಮನೆ ಆಗುತ್ತಾ? ದುಡ್ಡಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಅಪ್ಪ, ಆ ಜವಾಬ್ದಾರಿ ನಂಗೆ ಬಿಟ್ಬಿಡಿ. ಹೇಗೆ ಇನ್ವೆಸ್ಟ್ ಮಾಡಿಸ್ಬೇಕು, ಯಾರಿಂದ ಇನ್ವೆಸ್ಟ್ ಮಾಡಿಸ್ಬೇಕು, ಎಲ್ಲ ಪ್ಲ್ಯಾನ್ ರೆಡಿ ಇದೆ. ಪ್ಲೀಸ್ ಈ ಪೇಪರ್ಸ್ ಮೇಲೆ ಸೈನ್ ಮಾಡ್ಬಿಟ್ಟು ಕಳಿಸಿಪ್ಪ. ರೀ, ದೊಡ್ಡ ಮಗಂತರ ಆಗಲ್ಲ ಗೊತ್ತಿಲ್ಲ ಅಂತ ಕೈ ಚೆಲ್ತಾ ಇಲ್ಲ. ನಮ್ಮ ಚಿಕ್ಕ ಮಕ್ಕಳ ಥರ ದುಂದು ವೆಚ್ಚನೂ ಮಾಡ್ತಾ ಇಲ್ಲ. ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಾನೆ. ಅದು ಏನು ಮಾತಾಡ್ತಾ ಇದೀಯ ನೀನು? ದುಡಿಯೋದು ಒಂದು ಕೈ, ಖರ್ಚು ಮಾಡೋದು 10 ಕೈಯಾ? ಹಿಂಗೆ ಖರ್ಚು ಮಾಡ್ತಾ ಇದ್ರೆ ನಾವು ನಾಳೆ ಎಲ್ಲೋ ನಿಲ್ತೀವಿ. ಸ್ವಲ್ಪ ಯೋಚನೆ ಮಾಡು. ಇವ್ರಿಗೆಲ್ಲ ಯಾವಾಗ ಜವಾಬ್ದಾರಿ ಬರುತ್ತೋ, ದುಡ್ಡಿನ ಮೇಲೆ ಯಾವಾಗ ತಿಳ್ಕೊಳ್ತಾರೋ ಏನೋ ಆ ಭಗವಂತನಿಗೆ ಗೊತ್ತು. ಅಪ್ಪ ಗಮಾರ ತೆಗಿ. ಮೇಡಮ್, ನಮ್ಮಪ್ಪ ರಾಮಯ್ಯ ಅಂತ. ಯಾವ ಒಡ್ನಲ್ಲಿ ಅವ್ರೆ? ಒಂದು ನಿಮಿಷ ದಯವಿಟ್ಟು ಮೇಡಮ್. ಅಕ್ಕ, ಏನಾಯ್ತಕ್ಕ? ಅಪ್ಪ ಎಲ್ಲಕ್ಕ? ಮೇಡಮ್, ನಮ್ಮಪ್ಪ ರಾಮಯ್ಯ ಅಂತ. ಆ ವಿಷದ ಗಾಳಿ ಕುಡ್ದವ್ರಲ್ವಾ ಅವ್ರು ಸತ್ತು? ಮೇಡಮ್, ನಮ್ಮಪ್ಪ ಇಲ್ಲಿ ಮೇಡಮ್. ನಮ್ಮಪ್ಪ ರಾಮಯ್ಯ ಅಂತ. ಅವರು ಇವರಿಬ್ರು ಜೊತೆ ಹೋಗಿದ್ರು ಮೇಡಮ್. ಅವ್ರು ಇಲ್ಲಿ ಮೇಡಮ್. ಯಾರಿಗ್ ಗೊತ್ತು? ಇಬ್ರು ಹೋಗಿದ್ದಾರೆ ಅಂತ ಹೇಳಿದ್ದಾರೆ, ತಂದಾಕಿದ್ದಾರೆ ಅಷ್ಟೇ. ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಾದ್ರೆ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋದಲ್ವಾ? ಯಾರಿಗೆ ಮನೆಯವರು ಬರಕ್ಕೆ ಹೇಳಿ ಅವ್ರನ್ನ. ಅಣ್ಣ, ಇವ್ರ ಜೊತೆ ನಮ್ಮ ಅಪ್ಪನೂ ಟ್ಯಾಂಕಿ ಕ್ಲೀನ್ ಮಾಡೋದಕ್ಕೆ ಹೋಗಿದ್ರು. ಅವ್ರು ಎಲ್ಲಿ ಅಂತ ಕೇಳಿದ್ರೆ ಇವ್ರು ಯಾರು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ವಾಪಸ್ ನಮಗೆ ಜೋರ್ ಮಾಡ್ತಿದ್ದಾರೆ ಅಣ್ಣ. ಸಮಾಧಾನ ಮಾಡ್ಕೋ ರಾಜೇಶ. ನಿಮ್ಮಪ್ಪನ ಹೆಸರೇನು? ರಾಮಯ್ಯ ಅಂತ ಅಣ್ಣ. ಪೇಷಂಟ್ ರಾಮಯ್ಯ ಅಲ್ಲಯ್ಯ. ಅವ್ರನ್ನ ಅಟೆಂಡ್ ಮಾಡಿರೋ ಡಾಕ್ಟರ್ ಇಲ್ಲಿದ್ದಾರೆ, ಬರಕ್ಕೆ ಹೇಳಿ. ತಮ್ಮವ್ರ ಜೀವನ ಕಳ್ಕೊಂಡು ನೋವಲ್ಲಿರೋರೇನಾದ್ರು ಕೇಳಿದ್ರೆ ಸ್ವಲ್ಪ ಮಾನವೀಯತೆನ ನಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ, ನಾನು ವಿಚಾರಿಸ್ತೀನಿ. ಸರ್, ಡಾಕ್ಟರ್, ಪೇಷಂಟ್ ರಾಮಯ್ಯ ಅನ್ನೋ ವ್ಯಕ್ತಿ ಅವ್ರ ಜೊತೆ ಹೋಗಿದ್ರು, ಅವರೆಲ್ಲಿದ್ದಾರೆ? ಪ್ರಜ್ಞೆ ತಪ್ಪಿರೋ 3 ಜನನ ಕರ್ಕೊಂಬಂದಿದ್ರು. ಅದರಲ್ಲಿ 2 ಡೆತ್ ಆಗಿದ್ದಾರೆ, ಇನ್ನೊಬ್ರು ICUನಲ್ಲಿದ್ದಾರೆ. ಸರ್, ನೀವು ಫ್ಯಾಕ್ಟ್ರಿ ಮೇಲೆ ತೊಗೊಂಡಿರೋ ಲೋನ್ನ EMI ಸರಿಯಾಗಿ ಬರ್ತಾ ಇಲ್ಲ. ಈ ವಿಷಯ ತುಂಬ ಸಲ ಮೇಲೂ ಮಾಡಿದ್ದೀನಿ, 1-2 ಸಲ ಕಾಲು ಮಾಡಿದ್ದೀನಿ, ಆದರೆ ಯಾವುದೂ ಆಗ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ರೂಲ್ಸ್ ಪ್ರಕಾರ ಆ್ಯಕ್ಷನ್ ತಗೋಬೇಕಾಗುತ್ತೆ ಸರ್. ರೀ, ನಾನು EMIನ ಸರಿಯಾದ ಟೈಮಿಗೆ ಕಳಿಸ್ತಾ ಇದ್ದೀನಲ್ರಿ. ನೀವೆಲ್ಲೋ ದಾರಿ ತಪ್ಪಿ ಬೇರೆ ಜಾಗಕ್ಕೆ ಬಂದಿದ್ದೀರಿ ಅಂತ ಕಾಣುತ್ತೆ. ಇಲ್ಲ ಸರ್, ನಾನು ಸರಿಯಾದ ಮನೆಗೆ ಬಂದಿದ್ದೀನಿ. ಎಲ್ಲಿವರೆಗೂ ನೀವು ಫ್ಯಾಕ್ಟ್ರಿ ನೋಡ್ಕೋತಿದ್ರೋ ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಈಗ ತುಂಬ ಸಮಸ್ಯೆ ಆಗ್ತಿದೆ. ಮೇಲ್ ಬಗ್ಗೆ ನಿಮಗೆ ತಿಳಿದಿದೆಯೋ ಇಲ್ಲೋ ಅಂತ ಒಂದು ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪ್ಲೀಸ್ ಸರ್, ಬೇಗ ಡ್ಯೂಸ್ನ ಕ್ಲಿಯರ್ ಮಾಡಿ ಸರ್. ನಾನು ಬರ್ತೀನಿ. ಪದ್ದು,
ನಾನು ನನ್ನ ಫ್ಯಾಕ್ಟ್ರಿನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀನಿ ಗೊತ್ತೇನೆ. ಅದರಿಂದನೇ ಈ ಬಂಗ್ಲಾ, ಕಾರು, ಆಳು ಕಾಳು ಎಲ್ಲ ಪ್ರತಿಷ್ಠೆ ಬಂದಿರೋದು. ನನ್ನ ಮಕ್ಕಳಿಗೆ ಅದ್ರ ಬಗ್ಗೆ ಸ್ವಲ್ಪ ಗೌರವನೂ ಇಲ್ಲ, ಆಸಕ್ತಿನೂ ಇಲ್ಲ. ನಾವು ನಮ್ಮ ಫ್ಯಾಕ್ಟ್ರಿನ ಕಾಳಜಿಯಿಂದ ನೋಡ್ಕೊಂಡ್ರೆ ಅದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳುತ್ತೆ. ನಾವೇ ಕಾಳಜಿಯಿಂದ ನೋಡ್ಕೊಳ್ತಾನೆ ಹೋದ್ರೆ ಅದು ಹೇಗೆ ನಮ್ಮನ್ನು ನೋಡ್ಕೊಳುತ್ತೆ? ನೊಂದ್ಕೋಬೇಡ್ರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಪದ್ದು. ಸರಿ ಮಾಡಬೇಕು, ಮಾಡೇ ಮಾಡ್ತೀನಿ. ಎಸ್, ಇವತ್ತೇನಾಗಿದೆಯೋ ಅದಾಗಬಾರ್ದಿತ್ತು. ಇದ್ರ ಬಗ್ಗೆ ನಂಗೆ ತುಂಬ ವಿಷಾದ ಇದೆ. ದುರಂತಕ್ಕೀಡಾಗಿರೋ ಕುಟುಂಬದವ್ರಿಗೆ ಆದಷ್ಟು ಬೇಗ ಪರಿಹಾರ ಕೊಡಿಸ್ತೀನಿ. ಜೊತೆಗೆ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಿಸೋದಕ್ಕೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋ ಮಾಲೀಕರ ಮೇಲೆ ನಾನು ಕೇಸ್ ಹಾಕ್ಸ್ತೀನಿ. ಈ ದುರಂತ ಇಂಥ ಬೇಜವಾಬ್ದಾರಿ ಮಾಲೀಕರಿಗೆ ಒಂದು ಪಾಠ ಆಗಬೇಕು. ನೋಡಮ್ಮ, ವಿಷದ ಗಾಳಿ ಕುಡ್ದಿದ್ದು ನಿಮ್ಮ ತಂದೆನ ಕಾಪಾಡಿದ್ದೀನಿ. ಅವ್ರ ಪ್ರಾಣಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮ ತಂದೆ ಕುಡಿತದ ಚಟದಿಂದ ಅವ್ರ ಲಿವರ್ ಡ್ಯಾಮೇಜ್ ಆಗಿದೆ. ಕಿಡ್ನಿ ಅಂತೂ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನೇ ನಿಲ್ಲಿಸಿದೆ. ಅವ್ರಿಗೆ ಆದಷ್ಟು ಬೇಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಅವ್ರು ಬದುಕೋದೇ ಕಷ್ಟ. ಆಪರೇಷನ್ ಮಾಡಿ ಕಿಡ್ನಿ ಬದಲಾಯಿಸ್ಬೇಕಂತೆ ಅಕ್ಕ. ಆಪರೇಷನ್ ಮಾಡಿ ಡಾಕ್ಟ್ರೆ, ಇದೇ ಹಾಸ್ಪಿಟಲ್ ಮಾಡ್ತೀರಲ್ವಾ? ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗಿಂತ ಮೊದಲು ಅರ್ಜಿ ಸಲ್ಲಿಸಿರೋ ಪೇಷಂಟ್ಸ್ ತುಂಬ ಜನ ಇದ್ದಾರೆ. ಆದ್ಯತೆ ಪ್ರಕಾರವೇ ನಾವು ಆಪರೇಷನ್ ಮಾಡಬೇಕಾಗುತ್ತೆ. ನಿಮ್ಮ ತಂದೆ ಸರದಿ ಬರೋಷ್ಟರಲ್ಲಿ ಅವ್ರು ಬದುಕಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ನಿಮ್ಮ ತಂದೆ ಕಂಡೀಷನು ತುಂಬ ಕ್ರಿಟಿಕಲ್ ಆಗಿದೆ. ಬೇಗ ಅವ್ರಿಗೆ ಆಪರೇಷನ್ ಮಾಡಲೇಬೇಕು. ಇಲ್ಲದೆ ಹೋದರೆ ತುಂಬ ಕಷ್ಟ. ಸರ್, ನಾವು ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್ ಕಡೆಯವರು. ಸರ್ ನೋಡಿ ಸರ್, ಪೇಷಂಟ್ಗಳಲ್ಲಿ ಮಂತ್ರಿಗಳಿಂದನೂ ರೆಕಮೆಂಡ್ ತಂದಿರೋರು ತುಂಬ ಜನ ಇದ್ದಾರಪ್ಪ. ನೋಡಿ, ನಿಮ್ಮಿಷ್ಟ. ಕಾಯ್ತಿರೋ ಅಥವಾ ಇರೋಷ್ಟು ದಿನ ಮನೆಯಲ್ಲೇ ಚೆನ್ನಾಗಿ ನೋಡ್ಕೊಳ್ತಿರೋ? ಅಯ್ಯೋ ದೇವ್ರೆ, ದಯವಿಟ್ಟು ಹಂಗೆ ಅನ್ಬೇಡಿ ಡಾಕ್ಟ್ರೆ. ಮುಂದೇನು ಮಾಡಬೇಕು ಅಂತ ನೀವೇ ದಾರಿ ತೋರಿಸ್ಬೇಕು. ಇದಕ್ಕಿರೋದು ಒಂದೇ ದಾರಿ, ಪ್ರೈವೇಟ್ ಹಾಸ್ಪಿಟಲ್. ಅಲ್ಲಿಗೆ ಹೋಗದೆ ಬೇರೆ ದಾರಿ ಇಲ್ಲ. ಆಯ್ತು ಡಾಕ್ಟ್ರೆ, ಕರ್ಕೊಂಡು ಹೋಗ್ತೀವಿ. ಸರಿ, ಹಾಗಾದ್ರೆ ನಾನೊಂದು ಕಡೆ ರೆಕಮೆಂಡ್ ಮಾಡ್ತೀನಿ. ಆದಷ್ಟು ಬೇಗ ಅಲ್ಲಿಗೆ ಕರ್ಕೊಂಡು ಹೋಗು. ಸರಿ ಡಾಕ್ಟ್ರೆ. ಓಕೆ. ನಾನು ತೀರ್ಥಣ್ಣನ ಜೊತೆ ಮಾತಾಡ್ತೀನಿ. ಅವ್ರು ರೆಕಮೆಂಡ್ ಮಾಡಿದ್ರೆ ಇಲ್ಲೇ ಆಪರೇಷನ್ ಆಗುತ್ತೆ. ಅದ್ಯಾಕೆ ಮಾಡಲ್ವೋ ನಾನು ನೋಡ್ತೀನಿ. ರಾಜಿ, ನಮಗ್ ನಮ್ಮಪ್ಪ ಎಷ್ಟು ಮುಖ್ಯನೋ ಬೇರೆಯವ್ರಿಗೂ ಅವ್ರ ತಂದೆ ತಾಯಿ ಮಕ್ಕಳು ಅಷ್ಟೇ ಮುಖ್ಯ ಆಗಿರ್ತಾರೆ. ಯಾರ್ದೋ ಬಲವಂತಕ್ಕೋ ಅಥವಾ ಬೆದ್ರಿಕೆಗೋ ಇನ್ನೊಬ್ರು ಸರ್ದಿ ತಪ್ಪಿಸಿ ಅಪ್ಪನ ಉಳಿಸ್ಕೊಳ್ಳೋ ಕೆಟ್ಟ ಯೋಚನೆ ನನಗಿಲ್ಲ. ಅಕ್ಕ ಹಾಗಲ್ಲ ಅಕ್ಕ, ನನ್ನ ಮಾತು ಕೇಳು ಅಕ್ಕ. ಅಣ್ಣ, ಅಕ್ಕಂಗೆ ರಾಜಕೀಯ ಇಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತು ತಾನೆ, ಮತ್ತೆ ಯಾಕೆ ವಾದಿಸ್ತೀಯಾ? ನೀನ್ ಅವ್ರ ಜೊತೆ ಮಾತಾಡೋದು, ಅವ್ರ ಡಾಕ್ಟರ್ ಜೊತೆ ಮಾತಾಡೋದು, ಆಪರೇಷನ್ ಮಾಡೋದು, ಇದೆಲ್ಲ ಯಾವಾಗಾಗುತ್ತೋ ಏನೋ. ಅಕ್ಕ ಏನೋ ಮಾಡ್ತೀನಿ ಅಂತ ಹೇಳಿದಾಳಲ್ಲ, ಅವಳು ಏನೋ ಒಂದು ಮಾಡ್ತಾಳೆ. ನೀನ್ ಸುಮ್ಮನೆ